ಇವತ್ತು ನಾವು ಬಿಜಾಪುರದೊಳಗೆ ನಮ್ಮ ಸಿಟಿ MLA ಅವರು ಏನು ಹೇಳ್ಯಾರ, ಡುಪ್ಲಿಕೇಟ್ ಹೋಟ್ ಅದಾವ. ಡುಪ್ಲಿಕೇಟ್ ಹೋಟ್ ಮಾಡಿದವರು ಇವರು ಏನಂತಂದಾರ ನೋಡ್ರಿ. ಇದು ಏನು ಹೇಳಕತ್ತಾರ ಇವರು, ಏನಂದಾರ, ತಾಯಿ ಗಂಡ ನನ್ನ ಮಕ್ಕಳು, ತಾಯಿ ಗಂಡ ನನ್ನ ಮಕ್ಕಳು ಯಾರದಾರ ಅಂದ್ರೆ ಹೇಳವ್ರು ಯಾರಿದು ಹೇಳ್ಯಾರ, ಅವರು ತಾಯಿ ಗಂಡ ಮಕ್ಕಳು. ಯಾಕಂದ್ರೆ ಡುಪ್ಲಿಕೇಟ್ ಹೋಟ್ ಮಾಡೋರು ಇವರು. ದೇಶದ್ರೋಹಿ ಕೆಲಸ ಮಾಡೋರು ಯಾರ? ಬಸನಗೌಡ ಯತ್ನಾಳ್ರು. ಯಾರ್ಗ ತಾಯಿ ಗಂಡ್ರು ಹೇಳ್ತೀರಿ? ನಿಮ್ಮ ಅಪ್ಪನ ಮನಿಂದ ನಾವು ತಿಂದೀವಿ ನಮ್ಗೆ ಅನ್ಲಕ್ಕ. ದೇಶದ್ರೋಹಿ ಮಾಡಿದವರು ನೀವು, ಝಂಡಾ ಪಾಕಿಸ್ತಾನದ ಹಚ್ಚಿದವ್ರು ನೀವು. ನಿಮ್ಮ ಬಲ್ಲಿ ಅಷ್ಟ ನೀವು ತಾಯಿ ಗಂಡ್ರ ಮಕ್ಕಳು ಇಲ್ಲ ಅಂದ್ರೆ ಸಿಬಿಐ ಕೊಡಂತ ಹೇಳ್ರಿ ಕೇಸ ನಿಮ್ದು. ಈ ಡುಪ್ಲಿಕೇಟ್ ಹೋಟ್ ಎಲ್ಲಿಂದ? ಬಾಲ್ಕಿ, ಬೀದರ್, ಚಿಂಚೋಳಿ, ಗುಲ್ಬರ್ಗ, ಬಿಜಾಪುರ್ ಸಿಟಿ ಮಗ್ಗಲ್ಕಿಂದು ಏನ ಹಮಾಲ್ ಕಾಲನಿ ಅದ, ಯೋಗಾಪುರ ಅದ, ನಾಕ್ಟಾನ್ ಮತಕ್ಷೇತ್ರ ಅದ, ವಾರ್ತಿದ ಅದಾವ. ಎಲ್ಲಾ ಡುಪ್ಲಿಕೇಟ್ 28,000 ಡುಪ್ಲಿಕೇಟ್ ನೀವು ಮಾಡಿರಿ. ಮತ್ತೆ ಹೇಳ್ತೀರಿ ಜುಮಾ ಮಸೀದ್ ಅಲ್ಲಿ ಹೋದ್ರ 15,000 ಹೋಟ್ ಅದ. ನಿಮ್ ಬಲ್ಲಿ ಅಷ್ಟೇ. ನೀವು ಖರೆ ನಿಮ್ಮ ಅಪ್ಪ ಕೊಟ್ಟಿದ್ರ ನೀವು ಗುಡಿ ಮುಟ್ಟಿ ನಾ ಒಂದು ಬೋಕಸ್ ಹೋಟ್ ಮಾಡಿಲ್ಲ ಅಂತ ನೀವು ಹೇಳ್ರಿ. ಮಾಡೋದು ತುಡುಗ್ ನೀವು, ಡುಪ್ಲಿಕೇಟ್ ಮಾಡೋರ್ ನೀವು. ಮತ್ತ ಮಕ್ಕಳು, ತಾಯಿ ಗಂಡ ಮಕ್ಕಳು, ತಾಯಿಗೆ ಹೇಳೋಕಿತ್ ಮೊದಲ ನಿಮ್ ತಾಯಿಗೆ ನೀವು ಹೇಳ್ಕೊರಿ. ತಾಯಿಗೆ ಹೇಳ್ತೀರಿ ಡುಪ್ಲಿಕೇಟ್ ಮಾಡೋತನ ಮಾಡಿ, ನಿಮ್ ತಾಯಿಗೆ ಹೇಳ್ಕೊರಲ್ಲ. ಡುಪ್ಲಿಕೇಟ್ ಹೋಟ್ ಮಾಡಿರಿ, ಮಾಡಿಲ್ಲ ಅಂತ ನೀವು ಹಾನಿ ಮಾಡ್ರಿ. ಮತ್ತ ಓಣಿ ಯಾರ ಬಂದ್ರ ನೋಡ್ರಿ, ಓಣಿ ಎಲ್ಲಾರು ತಗೊಂಡು ಬ್ಯಾಂಕ್ದೊಳಗ ಕೆಲಸ ಮಾಡೋರ್ಗ ಮನಿ ಹೋಗಿ ಬರ್ಕೊಂಡು ಡುಪ್ಲಿಕೇಟ್ ಹೋಟ್ ಮಾಡಿಸ್ಲಿಕ್ಕತ್ತೀರಿ. ಇದು ಏನ್ ನಿಮ್ ನಾಟಕ ತಿಳಿಯಂಗಿಲ್ಲ ಮಂದಿಗೆ? ಡುಪ್ಲಿಕೇಟ್ ಹೋಟ್ಲಿಂದ ಆರಸ್ ಬಂದಿರಿ, ಡುಪ್ಲಿಕೇಟ್ ಹೋಟ್ ಮಾಡ್ತೀರಿ. ಮತ್ ಮಕ್ಕಳು ತಾಯಿ ಗಂಡ ಮಕ್ಕಳು ಅಂತೀರಿ. ಯಾಕೆ ನಿಮ್ಮ ಮಕ್ಕಳೇನ ನೀವು ತಾಯಿ ಗಂಡ್ರಿಲ್ಲ? ಹೇಳವ್ರೆ ತಾಯಿ ಗಂಡ್ರು. ಹೊರಗಿಂದು ಎಲ್ಲಾ ಮಂದಿಗೆ ತಂದು ಮಾಡೋರ್ ನೀವೇ. ನೀವು 7 ವರ್ಷ, ನಿಮ್ ಸರ್ಕಾರ 5 ವರ್ಷ ಇತ್ತು. ಬಾಂಗ್ಲಾದೇಶ ಎಲ್ಲಿಂದ ಬಂದವ್ರು ಹೊರಗೆ ಹಾಕ್ಲಕ್ಕೆ ನಿಮ್ ಬಲ್ ದಮ್ ಇದ್ದಿದ್ದಿಲ್ಲ. ಈಗ 3 ವರ್ಷ ಆಗ್ಲಾಕ್ ಬಂದೈತಲ್ಲ MLA ನೀವು ಅದಿರಿ, ನಿಮ್ ಬಲ್ ದಮ್ಮಿಲ್ಲ. ಡುಪ್ಲಿಕೇಟ್ ಹೋಟ್ ಮಾಡ್ತೀರಿ, ಮತ್ ನಾಟಕರ ಹೆಂಗ್ ಮಾಡ್ತೀರಿ? ಏನ್ ನಾವು ಮಾಡೇ ಇಲ್ಲ ಡುಪ್ಲಿಕೇಟ್, ಹಂಗ ನಾಟಕ ಮಾಡಿ ಮಂದಿಗೆ ಹೇಳಕ್ ಹೋಗ್ತೀರಿ. ಆ ಜಮೀರ್ ಅಹಮದ್ ಹೇಳ್ತಾರೆ, ನಿಮ್ದು ಹೇಳ್ರಿ ಮೊದಲ ಇಲ್ಲಿ ಡುಪ್ಲಿಕೇಟ್ ಮಾಡಿದ್ದು. ಏನ್ ಮಾಡ್ಲಾಕ್ ಬರಂಗಿಲ್ಲ? ಏನ ನಿಮ್ಗೆ ತಾಯಿ ಗಂಡ ಮಕ್ಳ ಅಂತ ಹೇಳಕ್ ಬರ್ತೈತಿ? ನೀ ತಾಯಿ ಗಂಡ ಮಗ ಅದಿ, ಮಂದಿಗೇನ್ ಹೇಳ್ತಿ? ನಿನ್ ಬಲ್ಲಿ ಅಟ್ಟ ದಮ್ ಇದ್ರ ಕೊಡುವ, ಜಂಡಾ CBI ಒಂದು ಲೆಟರ್ ಕೊಟ್ಟು CBI ಮಾಡಂತ ಹೇಳ. ಏನ್ ಯಾರ ಪುಕ್ಸಟ್ಟಿ ಬಿದ್ದಾರ ಬೈಸ್ಕೊಳಕ? ಏನ್ ಬೈದಿದ್ರ ನನ್ಗೆ ಬೈರಿ, ನಾ ನಿಮ್ಗೆ ಬೈತೀನಿ. ಉಳ್ಕೆ ಸಮಾಜಕ್ಕೆ ಯಾಕೆ ಬೈತೀರಿ? ಇಲ್ಲ ನಿಮ್ ಬಲ್ ದಮ್ಮ ಬ್ಯಾರೆಯವ್ರ ಬೈದು ನಿಮ್ಗೆ ಹಾಕದ? ಡುಪ್ಲಿಕೇಟ್ ಮಾಡಿದವ್ರು ನೀವು ಅದೀವಿ. ನಿಮ್ ಬಲ್ಲಿ ಪ್ರೂಫ್, ನಮ್ ಪ್ರೂಫ್ ಗೂಡದ 28,000. ಈಗ ನಾವು DC ಅವ್ರಿಗೆ ಹೇಳಕ್ಕ ಕೊಡ್ಲಾಕ್ ಬಂತೀವಿ. ಹೊಸಾಗ್ ಬಂದಾರ ಅವರು, ಇಟ್ಟು ಡುಪ್ಲಿಕೇಟ್ ಹೋಟ್ ಅದಾವ. ಈ ಹೋಟದೊಳಗೆ 28,000 ಡುಪ್ಲಿಕೇಟ್ ಇರ್ಲಿಕ್ಕಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ. ಇರ್ಲಿಕ್ಕಂದ್ರ ಅವ್ರು ಸಿದ್ದೇಶ್ವರ ಗುಡಿ ಮುಟ್ಟಿ ಹೇಳಿ ಇದಕ್ಕ ಡುಪ್ಲಿಕೇಟ್ ಹೋಟ್ ಇಲ್ಲ ಅಂತ. ಬಾತ್ ಕರು ಸರ್, ಇಷ್ಟಿಗೆ ಮುಂಚೆ ನಿಮ್ಮ ಕಾರ್ಪೊರೇಟರ್ ಅದಲ್ಲ ಅಪ್ಪು ಪೂಜಾರಿ ಅವರು ಒಬ್ರಿಗೆ ಹಿಡಿದಿದ್ದವರು ಹಿಡ್ದೀವಿ, ಒಬ್ಬರಿಗಿಲ್ಲ 100 ಮಂದಿಗೆ ಹಿಡ್ದಿವಿ. ಡುಪ್ಲಿಕೇಟ್ ಹೋಟ್ ಮಾಡ್ಯಾರ, ಅಟ್ ನಾಟಕ ಮಾಡ್ತಾರ. ಭಾರಿ ನಾಟಕ ಕಂಪ್ನಿ ಅದವ್ರದ್ದು. ಮಂದಿಗೆ ಹೇಳ್ತಾರ ನಾಟಕ ಕಂಪ್ನಿ ಹೆಂಗಾರ ಮಾಡ್ತಾರ, ತುಡುಗ್ ಮಾಡೋದು. ಮತ್ ಬ್ಯಾರೆಯವ್ರಗ ತಾಯಿ ಗಂಡ ಮಕ್ಳು, ನೀ ಅದಿಪ್ಪ ತಾಯಿ ಗಂಡ ಮಗ
ಇದು ಕಾಸಗಿರಿ ಒಣಗಿ ಬೇಲ್ ಅಂತ ಹೇಳಿ ಅವ್ರ ಮನೆ ಮನೆ ಬಾಳ ಕಡೆ ಹಿಡ್ದಿವಿ, ಬಾಳ ಕಡೆ ಕೊಟ್ಟಿವಿ. ಡೂಪ್ಲಿಕೇಟ್ ಮಾಡ್ಯಾರ ಇವ್ರು. ನಮ್ ಸರ್ಕಾರದ ಈಗ ನಾವ್ ತೆಗಿಲಾಕ್ ಬೆನ್ನತ್ತೀವಿ. ಎಷ್ಟ್ ಮಂದಿ ದಿವ್ಸ ತಿರ್ಗಾಳಕತ್ತಾರ. ಅದು ಬಿಟ್ಟು ಬ್ಯಾರೆಯವ್ರು ಬಂದ್ರ ಬಾಂಗ್ಲಾದೇಶ್ 5 ವರ್ಷ ಸರ್ಕಾರ ಇತ್ತು, ಬಾಂಗ್ಲಾದೇಶ್ ಅವ್ರಿಗೆ ಕಳಿಸ್ಲಾಕ್ ಬಂದಿಲ್ಲ. ಈಗಾರ ನಿಮ್ಗೆ ಹೊರಗೆ ಹಾಕ್ಯಾರ. सर इतने एविडेंस आप दिखा रहे हैं, इतने एविडेंस होने के बावजूद भी आप इतने एविडेंस दे रहे हैं सरकार को, इसके बावजूद भी सरकार आप उन्होंने करतू कर को बोल रहे हैं। आप मैपिंग चले घर घर जाको करतू कर रहे हैं ना। ये घर घर जाको करना है। ने ताई गण मकड़ो बोलता है, इन्हें खुद का ताई गण मगा है। दूसरा क्या बोलता है, डुप्लीकेट करता है। इन्हें चोरी कर को चोर है, बहुत नाटक कर रहा है। मैं क्या भी नहीं करया कर को, भारी नाटक कंपनी का चोर है। पूरे गली गली बैंक वाले को फिरा रहे, नाटन मत क्षेत्र के ले रहे, बाहर के ला रहे, लाखों सिद्धेश्वरी बैंक से काम करा रहे। और बोलता मैं क्या भी नहीं करा। 15,000 जुमा मस्जिद ಒಳಗ 1,000 ಇರ್ಲಿ 100 ಇರ್ಲಿ ತೆಗಿರಿ, ನಿಮ್ದು ತೆಗಿರಿ ನಮ್ದು ತೆಗಿರಿ. ಮತ್ತ ಬೈಬಾರ್ದು. ಬೈದರ ನಾ ನಿಮ್ಮ ಅಪ್ಪೋಜ್ ನಿಂತೀನಿ. ನಿಮ್ ಬಲ್ಲಿ ಎಷ್ಟು ದಮ್ಮದ ನನ್ ಬೈರಿ, ನನ್ ಬಲ್ಲಿ ಎಷ್ಟು ದಮ್ಮದ ನಿಮ್ಗೆ ನಾ ಬೈತೀನಿ. सर बोगस को लेकर, बोगस वोटों को लेकर आपने कोर्ट में प्रकरण भी दाखिल किया। प्रकरण दाखिल कर रहे हैं, सुप्रीम कोर्ट में केस चले। और सर फिर बात आती है कि यहाँ पर बोगस वोटिंग हुई है, बोगस वोटिंग आप उन पर आरोप कर रहे हैं, वो आपके ऊपर आरोप कर रहे हैं। हमारे ऊपर आरोप कर रहे हैं का तो ऐसा प्रूफ बताओ का ना। हमें डुप्लीकेट करें, ये करें तो हमें बोलते हैं। उन्हें कहते करे हमारे पास प्रूफ है, प्रूफ के साथ दे रहे हैं। उसका नाटक कंपनी बहुत नाटक करता है। चोर है, चोरी भी करता है, नाटक भी करता है। ನಗರ ಶಾಸಕರು ಹೇಳಿಕೆ ಕೊಡ್ತಾರ, ಮತ್ ನೀವು ಕಾಂಟ್ರಾಕ್ಟ್ ಕೊಡಕ್ ಲೇಟ್ ಆಗಿ ಮಾಡ್ತೀರಿ. ಇವ್ ನಿನ್ನೆ ಸುಟ್ಟಿ ಇತ್ತು, ನಾವು ಮೊನ್ನೆ ಇದ್ದಿದ್ದಿಲ್ಲ. ಶನಿವಾರ ನಾವು ಸೋಲಾಪುರದೊಳಗೆ ಇದ್ದೀವಿ. ನಿನ್ನೆ ಸುಟ್ಟಿ ಇತ್ತು, ಇವತ್ತು ಮಂದ್ ಕೊಡ್ಲಿಕ್ಕತ್ತೀವಿ. ಏನು ಯಾರಿಗ ನಾವು ಅಂಜಾವ್ರಿಲ್ಲ, ಏನದ ನಾವು ಖುಲ್ಲಾ ಹೇಳ್ತೀವಿ. ಯಾರಪ್ಪನ್ ತಿಂದಿಲ್ಲ ಅವ ಏನ ನಮ್ಮ ಅಪ್ಪ ತಿಂದಾನೇನ ನಮ್ಮ ಸಮಾಜಕ್ಕೆ ಬೈಲಾಕ. ಏನ್ ಬೈತೀವಿ ನಾವು, ಬಸನಗೌಡಗ್ ಬೈತೀವಿ, ಬಸನಗೌಡ ನಮ್ಗೆ ಹೇಳಿ, ನಮ್ ಸಮಾಜ್ಗೆ ಹೇಳ್ಬಾರ್ದು. ತಾಯಿಗಣ ಮಗ ಅಂತಾನ. ನೀ ಯಾರ ತಾಯಿಗಣ ಮಗ? ಡೂಪ್ಲಿಕೇಟ್ ಮಾಡುತ್ತಾನ ಮಾಡಿ ಮತ್ ಮಂದಿಗೆ ತಾಯಿಗಣ ಮಕ್ಳು ಅಲ್ಲಿ ಜಮೀರ್ ಅಹಮದ್ ಹಂಗ ನೀ ಹಂಗಾರಸ್ ಬಂದಿ ಡೂಪ್ಲಿಕೇಟ್ ಮಾಡಿ ನಿಂದ ಹೇಳಲ್ಲ. ಜುಮಾ ಮಸೂದಿದೊಳಗ ಸಂಧಿದೊಳಗ ಅದ ಅಂತ. ಮತ್ ನೀ ಏನ 6 ವರ್ಷ ಇತ್ತು ಬಾಂಗ್ಲಾದೇಶ್ ಅವ್ರ ಇದ್ರ ನಿನ್ ಮಕ್ಕಳಾಗ ನಮ್ ಇದ್ದಿದ್ದಿಲ್ಲ. ಹೊರಗ ಹಾಕ, ಏನ್ ಬೇಡ ಅಂದಿವಿ. ಬಾತ್ ಕರು ಬಸ್ ಚಾಲು ಆಗೈತಿ, ನಾವು ಬೆನ್ ಹತ್ತೀವಿ. 2002 ಯಾರು ಓಟ್ ಹಾಕ್ಯಾರ, ಡೂಪ್ಲಿಕೇಟ್ ಓಟ್ ಎಷ್ಟು ಅವ್ರು ಮಾಡ್ಯಾರ, ಎಲ್ಲಾ ಸ್ವಚ್ಛ ಆಗ್ಬೇಕಂತ ನಾವ್ ಮಾಡಿವಿ. ಅವ್ರು ಹೇಳ್ತಾರ 15,000 ಅಂತ, 28,000 ಡೂಪ್ಲಿಕೇಟ್ ಓಟ್ ಅವ್ರು ಮಾಡಿದ್ದ. ಇಲ್ಲಿವರೆಗೆ ನಿಮ್ಗೆ ಸರ್ಕಾರದಿಂದ ನಾವು ಸರ್ಕಾರ ಕೊಡ್ಲಿಕ್ಕತ್ತೀವಿ, ಮಾಡ್ಲಿಕ್ಕತ್ತೀವಿ. ಅವ್ರ ನೋಟಿಸ್ ಅದು ಕೊಡುದಾಗ್ತೈತಿ. ಈ ಮ್ಯಾಪಿಂಗ್ ದೊಳಗ ಹೋಗ್ತಾವೆಲ್ಲ. ಮುಶ್ರೀಫ್ ಅವರು ತಮ್ಮೆಲ್ಲರ ವಿಸ್ತಾರವಾಗಿ ಹೇಳಿದ್ದಾರೆ. ತಮ್ಗೆ ಗೊತ್ತಿದ್ದಂತೆ ಮೊನ್ನೆ ಏನ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಬಹಳ ಇದರ್ಲಿಂದ ಮಾತಾಡ್ತಾರೆ. ಅವ್ರು ಪ್ರತಿಯೊಂದು ಚಟ ಅದ, ಯಾವುದೇ ಕೂಡ ಹೋಗಿ ಎಲ್ಲಮ್ಮ ಜಾತ್ರೆ ಮಾಡ್ತಾರೆ. ಇಂಥದ್ದು ಕೆಲಸ ಅವ್ರು ಮಾಡ್ಕೊತ ಕೂತಾರ. ಈಗ SIR ನಡ್ತಾ ಇದೆ. SIR ನಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವ್ರು ಬೇಕತ್ಲೆ ಏನ್ BL ಅವ್ರಿಗೆ ಕಳ್ಸೋದಿಲ್ಲ, ಇದು ಮಾಡೋದಿಲ್ಲ. ತಮ್ಮ ಸಿದ್ಧಶ್ರೀ ಬ್ಯಾಂಕಿನವ್ರಿಗೆ ಕಳಿಸ್ಬಿಟ್ಟು ಅವ್ರೆಲ್ಲ ಅವ್ಯವಹಾರ ಮಾಡ್ಕೊತ ಬಂದಿದ್ದಾರೆ. ಒಂದ್ ಕಡೆ ಅವರು ಹೋದ ಇಲೆಕ್ಷನ್ನಾಗೆ ಸುಮಾರು 28,000 ಓಟ್ಗಳನ್ನು ಡೂಪ್ಲಿಕೇಟ್ ಮಾಡಿ ಚಿಂಚೋಳಿಲಿಂದ ಆ ಕಡೆ ವರ್ತಿಲಿಂದ ಆಮೇಲೆ ಇದು ಯೋಗಾಪುರ್ಲಿಂದ ಅವೆಲ್ಲ ಓಟ್ ತಂದು ಕೃಷಿ ಇಲ್ಲಿ ಸೇರಿಸಿದ್ದಾರೆ. ಅವರು ಆರ್ಸಿ ಬಂದಿದ್ದಾರೆ. ಅಕಸ್ಮಾತ್ ಅವ್ರು ಸೇರಿಸಲಿ ಅಂದ್ರೆ ಇವ್ರ ಮನೆ ದೇವ್ರನ್ನ ಇವ್ರಿಗೆ ತರುವುದಿಲ್ಲ. ಇದು ಅಂತೂ ಸತಸಿದ್ಧದ. ನಾಳೆ ಬರುವಂತ ದಿವಸನಲ್ಲಿ ಏನ್ SR ನಡೀತಾ ಇದೆ, SR ನಲ್ಲಿ ಎಲ್ಲ ಈಗ ಡೂಪ್ಲಿಕೇಟ್ ಓಟ್ ಹೋಗ್ಬಿಡ್ತಾವ್. ಯಾಕಂದ್ರೆ ಅವ್ರ ತಂದೆ ತಾಯಿ ಎಲ್ಲಿ ಓಟ್ ಹಾಕ್ಯಾರ ಅಲ್ಲಿದೆ ಅವ್ರಿಗೆ ಸೇರಿಸ್ಬೇಕನ್ನೋದು ಒಂದು ಕಾಯ್ದೆ ಇರೋದ್ರಿಂದ ಮ್ಯಾಪಿಂಗ್ ಮಾಡ್ತಾ ಇದೆ. ಮ್ಯಾಪಿಂಗ್ ನಲ್ಲಿ ಸರಿಯಾಗಿ ಮಾಡ್ತೀವಿ ನಾವು. ಈಗ ಪ್ರತಿಯೊಂದು ಓನಿಗೆ ಹೋಗಿ ಅವ್ರ ಬೂತ್ ವೈಸ್ ಏನದ ಮ್ಯಾಪಿಂಗ್ ಮಾಡಿಸೋದ್ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಅದ್ರ ಜೊತೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಡೂಪ್ಲಿಕೇಟ್ ಓಟ್ ಮಾಡೋದ್ರು ತಾಯಿ ಗಂಡನ ಮಕ್ಕಳು. ಈ ತಾಯಿ ಗಂಡನ ಮಕ್ಕಳು ಯಾರಿಗ ಹೇಳ್ತಾರ? ಇವ ಏನ್ ಬ್ರಾಹ್ಮಣರವ? ಯಾವ ಜಾತಿ ಅವ? ಯಾವ ಜಾತಿಲಿಂದ ಬೈತಿದ್ದಾನೆ? ಮತ್ತೆ ಎಲ್ಲರಿಗೂ ಬೈಯೋದಕ್ಕೆ ಏನ್ ಕಾರಣ? ಇವನು ಬೈಬೇಕಾ? ಜುಮ್ಮಾ ಮಸೀದ್ನಾಗ ಒಂದ್ 15,000 ರೋಹಿಂಗ್ಯಾ ತೆಗಿತಾರ.
ಜುಮ್ಮಾ ಮಸೀದ್ನಾಗೆ ಅಲ್ಲೇ ಟೋಪಿ ಹಾಕಿ ನಮಾಜ್ ಬಿದ್ದಿದ್ದಿ, ಅವಾಗ ನಿನ್ಗೆ ಗೊತ್ತಾಗಿಲ್ಲ. ನೀನ್ ಇಟ್ಟು ದಮ್ ಇತ್ತಂದ್ರ, ನಿನ್ಗೆ ಇಟ್ಟೆ ಕ್ಲಿಯರ್ ಕಟ್ ಇತ್ತಂದ್ರ ಬಾ, ನಾವು ಬರ್ತೀವಿ. 15,000 ಮಂದಿ ಅಲ್ಲಿ ತೋರಸ್. ಯಾವ 15,000 ಮಂದಿ ಅಲ್ಲಿ ರೋಹಿಂಗ್ಯಾಲಿಂದ ಬಂದಾರ, ಯಾವ 15,000 ಮಂದಿ ಅಲ್ಲಿ ಬಾಂಗ್ಲಾದೇಶ್ಲಿಂದ ಬಂದಾರ, ಬಾ ನಿನ್ ಜೊತೆಲಿ ಬರ್ತೀವಿ. ನೀನ್ ಅಟ್ಟೆ ತಾಕತ್ತಿತ್ತ ಬರೀ ಗೋಳ್ ಹೇಳ್ಕೊತೀಸಿ ಮಂದಿಗೆ ಸುಳ್ಳು ಹೇಳ್ಕೊತ ತಿರ್ಗಾಡೋದು ಸರಿ ಇಲ್ಲ. ನಿನ್ ಬಲ್ಲಿ ಇತ್ತು ಏನಾದ್ರು ಪ್ರೂಫ್ ಇತ್ತಾರ ಬಾ, ನೀ ಡೂಪ್ಲಿಕೇಟ್ ಮಾಡಿದ್ದು ನಾವು ತೋರ್ಸಿವಿ. 28,000 ಓಟ್ಗಳು ಅನ್ನೋದು ನಿನ್ ಬಲ್ಲಿ ಏನಾದ್ರು ಪ್ರೂಫ್ ಇತ್ತಾರ ತೊಗೊಂಡ್ ಬಾ, ನೋಡ್ತೀವಿ ನಾವು. ನಿನ್ ಜೊತೆಯಲ್ಲಿ ಬಂದು ತೆಗೀತು. ದೇಶ ದ್ರೋಹಿ ಕೆಲಸ ಮಾಡೋನು ನೀನು. ದೇಶ ದ್ರೋಹಿ ಬಗ್ಗೆ ಈ ರಾಷ್ಟ್ರ ಧ್ವಜ ಬಗ್ಗೆ ಪಾಕಿಸ್ತಾನ ಧ್ವಜ ಹಾರಿಸಿದವ ನೀನು. ಸಿಂದಗಿ ಬಲ್ಲಿ ಮಾಡಿದ ಎಲ್ಲ ಗೊತ್ತದ, ಜಗತ್ ಜಾಹಿರದ. ಅಕಸ್ಮಾತ್ ನೀ ಮಾಡಿಲ್ಲಪ್ಪ, ನೀವು ಬಹಳ ಶುದ್ಧ ಅದಿ, ಬಹಳ ಸ್ವಚ್ಛದಿ, ಆಯ್ತು CBI ಲೆಟರ್ ಕೊಡು ಅಂದ. CBI ತನಿಖೆ ಮಾಡ್ಸೋನು, ಮಾಡಿಸಿ ಯಾರು ನಿಜವಾಗಲು ಅಲ್ಲಿ ದೇಶದ್ರೋಹಿ ಕೆಲಸ ಮಾಡೋದು ಗೊತ್ತಾಗತ್ತೆ. ಸುಮ್ಕೆ ಯಾರಿಗಾರಿ ಬೈಯುದು ಮಾಡುದು ಅಂದ್ರೆ ಸರಿ ಇಲ್ಲ. ಮತ್ತೆ ನೀ ಏನ್ ಬೈತಿ, ನಿಮ್ಮ ಹಬ್ಬ ಬೈತು. ನಾವು ಬೈಲಾಕ್ ನಂಬಲ್ಲಿ ಡಿಕ್ಷನರಿ ಅದ, ಆದ್ರ ಒಂದು ಮರ್ಯಾದೆ ಇರಬೇಕು, ಒಂದು ಸ್ಥಾನಕ್ಕೆ ಇದು ಗೌರವ ಇರಬೇಕು. ನೀ MLA ಆಗಿ MLA ಯಾವ ಭಾಷಾ ಮಾತಾಡ್ಬೇಕು ಅನ್ನೋದು ಕಲಿಬೇಕು. ಇದರ್ಲಿಂದ ನೀನು ಏನಾದ್ರು ಪ್ರಚಾರ ಮಾಡೋ ಸಲುವಾಗಿ ಯಾವುದೇ ಜಾತಿ ಮಾತಾಡಿ ನಿಂದೆ ಮಾಡಿ ಮಾತಾಡೋದು, ತಾಯಿ ಗಂಡ ಅನ್ನೋದು. ತಾಯಿ ಗಂಡ ಇರ್ಬೋದು, ನೀನು ಇರ್ಲಾಕ್ ನಾವು ಬೇಡ ಅನ್ನೋದಿಲ್ಲ. ನಿನ್ನ ಪರಂಪರೆ ಇರ್ಬೇಕದು. ನಿಂದ ಆ ಸಂಸ್ಕೃತಿ ನಿನ್ನ ಬಳಿ ಇರಬೇಕು. ನೀ ಯಾವ್ದಾರು ಮಂದಿಗೆ ಜಾತಿ ನಿಂದನೆ ಮಾಡ್ತಾ ಇದ್ದೆ ಅಂದ್ರೆ ತಾಯಿ ಗಂಡ ಅಂತಿದ್ರೆ ಸುಮ್ಮನೆ ಕೊಡೋರಲ್ಲ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರದ್ದು, ನೀನೇ ಹುಟ್ಟಿ ಇಲ್ಲೇ ಬೆಳ್ದಿ. ನೀ ಏನಿದ್ದಿ ನಾವೇನಿದ್ದು ಎಲ್ಲರ ಜಗತ್ತಿಗೆ ಗೊತ್ತದ. ಆದ್ರೂ ಕೂಡ ಯಾರಿಗೆ ಜಾತಿಲಿಂದ ಬೈಯುದು ಇದು ಮಾಡುದು ಸರಿ ಇಲ್ಲ. ಇನ್ನು ಎಚ್ಚರಿಕೆ ಕೊಡ್ತಾ ಇದ್ವು. ಇನ್ನು ಮೇಲಾದ್ರೆ ಸುಧಾರಿಸ್ಕೊ. ಇಲ್ಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಬೇರೆ ಚಾಲು ಆಗತ್ತೆ. ನಮ್ಮ ಹೋರಾಟ ಮಾಡಾಕತ್ತೀವಿ ಅಂದ್ರೆ ನೀ ಇಲ್ಲೇ ಇಲ್ಲ, ಎಲ್ಲಿ ಇರ್ತೀನಿ ನಿನ್ಗೆ ಗೊತ್ತಿರೋದಿಲ್ಲ. ಈಗ ಒಮ್ಮೆ ದಾಂಧಲಿ ಮಾರ್ಕೆಟ್ ಹೋಗಿ ಕೊಲ್ಲಾಪುರ್ನಾಗ ಅಡ್ಮಿಟ್ ಆಗಿದೆಯಲ್ಲ, ಅದೇ ತರ ಆಕೈತಿ ಮತ್ತೆ ಪರಿಸ್ಥಿತಿನ. ಆದ್ರಿಂದ ಈಗೇನು SR ನಡೀತಾ ಇದೆ, ನಮ್ಮ ಎಲ್ಲ ಸಮಾಜದವರಿಗೆ ನಾವು ಕೇಳ್ಕೊತೀವಿ, SR ನಲ್ಲಿ ತಾವು ಎಲ್ಲ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಕಿಸಿ ಆ ಸರಿಪಡಿಸ್ಕೊಳ್ಳೋದು ಎಲ್ಲದ ಆದ್ಯ ಕರ್ತವ್ಯ ಅದ. ದಯಮಾಡಿ ತಾವು ಏನು BLO ಬರ್ತಾರೋ ಅವರಿಗೆ ಮಾಹಿತಿ ಕೊಟ್ಟ ನಿಮ್ಮ ಹೋಟೆಲ್ ಲಿಸ್ಟ್ ನಲ್ಲಿ ಸರಿಯಾಗಿ ಹೆಸರನ್ನು ತಾವು ಮಾಡ್ಕೋಬೇಕು. ಇಂಥವು ಡೂಪ್ಲಿಕೇಟ್ ಮಾಡೋರಿಗೆ ತಕ್ಕ ಪಾಠನೂ ಕಲಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗೇನು ನಾವು ಡೂಪ್ಲಿಕೇಟ್ ವೋಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಕೊಟ್ಟು ಎಲ್ಲ BLO ಸಹಿತ ಆ ಏನ್ ನಮ್ಮ ಹೋಟೆಲ್ ಲಿಸ್ಟ್ ಪ್ರಕಾರ ಅವ್ರು ಚೆಕ್ ಮಾಡಿಲ್ಲ ಅಂದ್ರೆ ಆ ಯಾವ BLO ಕೆಲಸ ಮಾಡಿರ್ತಾರೆ ಅವ್ರು ಏನ್ ಡೂಪ್ಲಿಕೇಟ್ ಮಾಡಕ್ ಇವ್ರು ಮಾತು ಕೇಳಿ ಮಾಡ್ತಾರೆ ಅವ್ರ ಮ್ಯಾಗೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ಸದಾ ಸಿದ್ಧ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ. ಎಲ್ಲ ಇದು ಮಾಡ್ತಾ ಇದ್ವಿ. ಈಗ SR ನಲ್ಲಿ ಅಂತ ಏಟು ಡೂಪ್ಲಿಕೇಟ್ ಅದಾವ್ ಎಲ್ಲಾನು ವಾಶ್ ಔಟ್ ಹಾಕಾರ. ಯಾಕಂದ್ರೆ ರಾಜ್ಯ ನಮ್ದದ, ಸರ್ಕಾರ ನಮ್ದದ. ಈಗದ ಮೊದಲು ಯಾರು ಸರ್ಕಾರ ಇತ್ತು ಅವರೆಲ್ಲ ಮಾಡ್ಯಾರ. ಮಾಡಿದ್ದು ಮಾಡ್ಲಾಕ ಸರಳ ಅದ, ತೆಗಿಲಾಕ ಸರಳ ಇಲ್ಲ. ಹೆಸರು ಒಮ್ಮೆ ಸೇರ್ಸ್ಲಾಕ ಸರಳ ಅದ. ಹೆಸರು ಸೇರ್ಸಿದ್ ತೆಗಿಬೇಕಾದ್ರೆ ಪಂಚನಾಮ ಮಾಡ್ಬೇಕು, ಅವ್ರೆಲ್ಲ ಇದು ಮಾಡ್ಬೇಕು, ಬಹಳಷ್ಟು ಕಾಯ್ದೆ ಪ್ರಕಾರ ತೆಗಿಬೇಕಾಗ್ತೈತಿ. ಇವ್ರು ಹಂಗ್ ಡೂಪ್ಲಿಕೇಟ್ ಮಾಡ್ಲಾಕ ನಮ್ಮ ಸರ್ಕಾರ ನಡುವುದಿಲ್ಲ. ನಮ್ಮ ಸರ್ಕಾರ ಕಾನೂನು ಪ್ರಕಾರವಾಗಿ ನ್ಯಾಯಯುತವಾಗಿ ಕೆಲಸ ಮಾಡುತ್ತೆ. ಈಗ ಸದ್ಯ ಅದು ಮಾಡ್ತಾ ಇದೀವಲ್ಲ, ಎಲ್ಲ ವಾರ್ಡ್ ವೈಸ್ ನಾವು ಎಲ್ಲ ತಿರ್ಗಾಡ್ಬಿಟ್ಟು ವಾರ್ಡ್ ವೈಸ್ ಎಲ್ಲ ಹೋಟೆಲ್ ಲಿಸ್ಟ್ ಸರಿಯಾಗಿ ಮಾಡುದು ಕೆಲಸನೂ ಮಾಡ್ತಾ ಇದ್ವಿ. ಯಾಕೆ ಸಿಗಲ್ಲ? ಈಗ ತಾನೇ ನೋಡ್ರಿ ನೀವು, ನಮ್ಮ ಸರ್ಕಾರ ನಿಮ್ ಸರ್ಕಾರ ಕೇಳಾಕತ್ತೀರಿ. ಈಗ ಮೊನ್ನೆ ತಾನೇ ಈಗ ಬಿಹಾರ್ನಲ್ಲಿ ಒಂದ್ ಚುನಾವಣಾ ಆಯೋಗ ರಾಜೀನಾಮಾ ಕೊಟ್ಟಾರ. ಎಲ್ಲರ ಮೀಡಿಯಾನಾಗ ಪ್ರಚಾರ ಅದ ಏನದು? ಎದಕ್ ಕೊಟ್ಟಾರ? ಈ ಎಲ್ಲಾ ಡೂಪ್ಲಿಕೇಟ್ ವೋಟ್ ಮಾಡ್ಸಾಕತ್ತಾರ ಅಂತೇಳಿ ನನ್ ಬ್ಯಾಡ ಐತಿ ಇಂಥವೆಲ್ಲ ಕೆಲಸ ಮಾಡೋದು ಬ್ಯಾಡ್ಕಿಸಿ BJP ಸರ್ಕಾರ ನಮ್ಮಲ್ಲಿ ನಮ್ಗೆ ಒತ್ತಾಯ ಮಾಡ್ಕಿಸಿ ಎಲ್ಲ ಡೂಪ್ಲಿಕೇಟ್ ಮಾಡ್ಸಾಕತ್ತಾರ. ಆದ್ದರಿಂದ ನಾವು ರಾಜೀನಾಮಾ ಕೊಡ್ತಾ ಇದ್ವಿ ಅಂತ ಚುನಾವಣೆ ಅಧಿಕಾರಿ ಒಬ್ಬ ರಾಜೀನಾಮಾ ಕೊಟ್ಟಾರ. ಈಗ ಇನ್ನ ಅವನಿಗೆ ಏನೈತಿ ಅದು ರೂಢಿ ಪಟ್ನಿ ಹೋಗುದಿಲ್ಲ. ಯಾಕಂದ್ರೆ ಮಟನ್ ತಿನ್ನೋದು ಚಟ ಪಟ್ನಿ ಹೋಗುದಿಲ್ಲಲ್ಲ. ಮತ್ತ ಅವ ತುಡುಗ್ಲಾರೆ ತಿತ್ತಾನ. ಹಿಂಗೆ ತಿನ್ಕೋತೀರ ಅವ ಸ್ವಲ್ಪ, ನೀವು ಸ್ವಲ್ಪ ಸಂಭಾಳ್ಸ್ಕೊರಿ ಅನ್ಕಾತಾನ. ಒಮ್ಮೆ ಎಗ್ದು ಅಟ್ಯಾಕ್ ಮಾಡೋದು ಬೇಡ. ಒಮ್ಮೆ ಬಹಳ ದಿವಸದಿಂದ ತಿನ್ಕೋತ ಬಂದಾನ ಪಾಪ ಮಟನ್. ಅವ ಯಾರು ಬಿರಿಯಾನಿ ಸಿಗ್ಲಿಕ್ಕಂತ ಪಟ್ನಿಂಗ್ ಹೇಳ್ಬಿಡ್ತಾನ. ಸ್ವಾಭಾವಿಕ ರೀ, ಅವ ಮುಸಲ್ಮಾನೇ ಇರ್ಬಹುದತ್ತ. ಮತ್ತ ಅವ್ರವ್ರ ಸಂಬಂಧಿಕರು ಇರ್ಬೇಕ. ಏನ್ ತಪ್ಪದ ನೋಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಬಸನಗೌಡದು ಒಬ್ನೇ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರೈಮ್ ಮಿನಿಸ್ಟರ್ ಇದ್ರು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇದ್ರು. ಅದಕ್ಕಿದ್ರೆ ಏನ್ ತಪ್ಪದು? ಸರ್, ಈಗ ಧೂಳಾಪುರ ಅಂತ ಬಿಜಾಪುರ ಅಣೆಪಟ್ಟಿ ಕಟ್ಟದಾಗ ನಾನು ನಂದನವನ ಮಾಡ್ತೀನಿ ಅಂತ ಹೇಳಿ ನಗರ ಶಾಸಕ ಯತ್ನಾಳ್ ಗೌಡ್ರ ಹೇಳ್ತಾರ. ಅದರ ಬಗ್ಗೆ ಏನಂತ
ಅದೇ ಬರೀ ಅವ್ರು ಸುಳ್ಳು ಹೇಳೋದು ಚಟ ಅದ. ನೀವೇನ್ ಇಲ್ಲೇ ಇದ್ದವ್ರದಿರಿ, ಇಲ್ಲೇ ಇದ್ದವ್ರದಿರಿ ದುಳಾಪುರ. ಈ ರೋಡ್ ಹೋಗಿ ಹಿಂಗ ಪೂರಾ ತಿರ್ಗಾಡ ಬರ್ರಿ. ಅಲ್ಲ ಅವ್ರ ಮನಿ ನಿಮ್ಮ ಧೂಳ್ ಪೂರ ಅವ್ರ ಮನಿಲಿಂದ ಏನ್ ನಮ್ಮ ಸ್ಟೇಡಿಯಂ ತನ ಬರ್ತೀವಲ್ಲ, ಅಲ್ಲಿ ಬರೋರು ಹೋಗೋರು ಪೌಡರ್ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದೇ ದುಳಾಪುರ ಅದ. ಮತ್ತ ಅವ್ನ ಶಾಸಕ ಬರೀ ಅದೇ ಮಾಡಿ ಇದು ಮಾಡಿ ಏನ್ ಮಾಡೋಣ? ಅವ್ ಮನೇಲಿ ಪೌಡರ್ ಹಚ್ಕೊಂಡ್ ಬರೋದಿಲ್ಲ, ಅಲ್ಲಿ ರೋಡ್ ನಮಗ್ ಬರೋಣ ಗ್ಲಾಸ್ ತೆಗಿತಾನ ಪೌಡರ್ ಹತ್ ಬಿಡ್ತೀವಿ. ಮತ್ ಈ CM PM ಇರಲ್ಲ, ನಮ್ಗೇನ್ ಮಾಡೋದದ? ಅವ PM ಆಗ್ಲಿ CM ಯಾಕೆ ಅಷ್ಟೇ? ಅವನಿಗೆ ಯಾವ ಪಾರ್ಟಿ CM ಹಾಕನ್, ಯಾವ ಪಾರ್ಟಿ PM ಆಗಾನ ಅವನಿಗೆ ಗೊತ್ತ. ಅವ್ನ ಮನ್ಯಾಗ ಅವ್ನ ಹೆಂಡತಿ ಮುಂದ್ ಕೂತ್ಕಿಸಿ ನಾ CM ಅಂದ್ರೆ ಹೋಗ್ತೀವಿ. ಅದಕ್ಕೇನ್ ತಪ್ಪದ? ನಾವು ಆಗ್ಬೇಕತ್ತೀವಿ. ಅದಕ್ಕೇನು ಇದು ಅದಾನ? ನಮ್ಮ ಅನಿವಾರ್ನಾಗ ಇದ್ರೆ ಎಲ್ಲಾರು ಆಗ್ತಾರ, ಅನಿವಾರ್ಯ ಇಲ್ಕಂತ ಯಾರು ಆಗುದಿಲ್ಲ. ವಿಜಯಪುರ ನಗರದಲ್ಲಿ ಮೊದಲನೇಗೆ ಸಂಕ್ರಮಣ ಹಬ್ಬವನ್ನು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬಂದಂಗ ಏನೈತಿ ಒಂದು ಮೊದಲಿಂದ ಚಟ. ಒಬ್ಬ ಏನ ಈ ಜಗತ್ತಿನಲ್ಲಿ ನಿಂತಿಗೆಸಿಂದ ತುಡುಗೊಬ್ಬ ಅವ ತುಡುಗ ಶಾಸಕ ನಿಂತಿಗೆಸಿಂದ ಎಲ್ಲಾ ದೇಶನೇ ತುಡುಗದ ಹೇಳಿಗೆಸಿಂದ ನೋಡಕತ್ತಾನ. ಗೊತ್ತ ಅವನೇ ತುಡುಗದಾನ. ಮೊದಲ ಅವನಿಗೆ ಏನಾಗ್ಲಕತ್ತೈತಂದ್ರೆ ಎಲ್ಲಾ ಮುಂದಿನ ಯಾರು ಕೂತಾರಲ್ಲ ಅವ್ರೆಲ್ಲಾ ತುಡುಗರು, ನಾವು ಒಬ್ಬನೇ ಶಾಶ್ವತ ಮತ್ತು ನಾವು ಒಬ್ಬನೇ ಧೀರಂತ ನಾಯಕ ಹೇಳಿಕೆಚಿಂದ ಹೇಳ್ತಾನ. ಮತ್ತ ಬೈಯೋದು, ಹೊಲಸ ಭಾಸ್ಕಳ ಬೈಯೋದು, ತಾಯಿ ಗಂಡ ಅನ್ನೋದು, ಅದರ್ದ ಏನ ಅವ ಸುಮ್ಮ ನಾವ್ ಮಾತಾಡಬಾರದು. ಆ ಭಾಷೆ ಯಾರು ಮಾತಾಡ್ತಾರಂದ್ರ ಸಿಗ್ನಲ್ ಮೇಲೆ ನಿಂತಿಗೆಸಿಂದ ಯಾರೆಲ್ಲ ಗೊತ್ತಾಗ್ತೈತಿ ನಿಮಗ. ಸಿಗ್ನಲ್ ಮೇಲೆ ನಿಂತಿ ಯಾರು ಈಗ ಚೀರಿ ಹೊಡ್ಕೊಂಡು ರೂಪಾಯಿ 10 ರೂಪಾಯಿ ತಗೋರಿ 5 ರೂಪಾಯಿ ಕೊಡ್ರಿ ಅಂತ ಹೇಳಿದ ಅವ್ರಿಂತ ತಾಯಿ ಗಂಡ ಅವ್ರ ಗಂಡ ಅಂತ ಮಾತಾಡ್ತಾರ. ನಿನಗೆ ದಮ್ ಇದ್ರಪ್ಪ ನೋಡುನು, ನಾವ್ ಬರ್ತೀವ್. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ದಮ್ ಇದ್ರ ಚಾಲೆಂಜ್ ಅದ ಇವತ್ತು. ಬಾಂಗ್ಲಾದೇಶಿಗಳಿಗೆ ಸಪೋರ್ಟ್ ಕೊಟ್ಟಿದಂತ ಈ ಒಂದು ಸರ್ಕಾರ ಯಾವ್ದದಂದ್ರ ಅದು BJP ಸರ್ಕಾರ. ಬಹಳ ದೊಡ್ಡ ಮಾತಾಡ್ತೀವಿ, ಉಂಚಾಟನೆ ಮಾಡಿ ಒದ್ದು ಹೊರಗೆ ಹಾಕಿದ್ರು ಸಹಿತ ಏನ್ ಮೋದಿಗ್ ಬಿಡಂಗಿಲ್ಲ. ಮೋದಿನ ಕರ್ಕೊಂಡ್ ಬಂದ ಶೇಖ್ ಹಸೀನಾಗ ಬಾಜು. ಶೇಖ್ ಹಸೀನಾಗ ಇಟ್ಕೊಂಡಿದ್ ಯಾರು? ಕಾಂಗ್ರೆಸ್ ಅವರು. ಅಲ್ಲಿಂದ G-Z ಇದ್ರಾಗ ಎಲ್ಲಾರು ಅವನ್ ಜೀವಕ್ಕೆ ಇದು ಹಾಕಿಸಿಂದ ಬೆನ್ನ ಎತ್ತಿದ್ರು. ಆವಾಗ ನಮ್ಮ ಮೋದಿ ಸಾಹೇಬರು ಕರ್ಕೊಂಡು ಬಂದ ಏರ್ಪೋರ್ಟ್ನ್ಯಾಗ ಹಾಕಿಂದು ಎಷ್ಟದು ರೆಡ್ ಕಾರ್ಪೆಟ್ ಮೇಲೆ ಸ್ವಾಗತ ಮಾಡಿಸಿದ್ರು. ಇಂತ ಒಂದು ಬಾಂಗ್ಲಾದೇಶಿ ಸರ್ಕಾರಕ್ಕೆ, ಬಾಂಗ್ಲಾದೇಶಿಗೆ ಹೆಲ್ಪ್ ಮಾಡುವಂತ ಪ್ರೈಮ್ ಮಿನಿಸ್ಟರ್ಗೆ ಅವ ಎತ್ಗಸಿಂದ ಇವ ಹೇಳಕತ್ತಾನ ತಾಯಿಗಂಡ ನೀ ಅದಿಲ್ಲ, ನಿನಗೆ ಗೊತ್ತಾಗ್ಬೇಕು, ನೀ ತಾಯಿಗಂಡ. ಸಮಾಜದ ಒಬ್ಬ ಶಾಸಕನಾಗಿ ಮಾತಾಡುವಂತ ನಾಲಿಗೆ ಹೆಂಗಿರ್ಬೇಕಂದ್ರೆ ಈ ಎಲ್ಲಾ ವಿಜಯಪುರದ ಜನತೆ ಎಲ್ಲಾ ನಂದು, ನಾ ಎಲ್ಲಾರವ ಅಂತ ಹೇಳಿಕೆಸಿಂದ ಒಂದು ಭಾವನೆ ಯಾರಿಗೈತಿ ಅಂತಂದ್ರ ಅದು ನಮ್ಮ ಹಮೀದ್ ಮುಷರಿಫ್ ಅದ. ನಿನಗಿಲ್ಲದು. ನಿನ್ ನಾಲಿಗೆಗೆ ಬೀಗಿ ಬರಿಬೇಕಂತ ಬರ್ತೈತದು ಟೈಮ್. ಕಾಲ ಬಂದೇ ಬರ್ತೈತಿ, ಎಲ್ಲಾರ್ಗು ಬಂದೈತಿ, ನಿನ್ಗೂ ಬರ್ತೈತಿ. ಮತ್ತೆ ನೀ ಏನ್ ಹೇಳಕತ್ತಿ? ಎಲ್ಲಾ ಡೂಪ್ಲಿಕೇಟ್ ಓಟ್ ಅಪ್ಪ 28,000 ಡೂಪ್ಲಿಕೇಟ್ ಓಟ್ ಈಗ ಬರ್ತೈತಿ. ಈಗ SR-ನ್ಯಾಗ ಬರಾಬರ್ ಮಾಡ್ತೇವ್. ನಿನಗ ಮನಿಗ್ ಹೋಗಿ ಕೇಸಿಂದ ಎಲ್ಲಾ ಕ್ಲಿಯರ್ ಮಾಡಿ ಅವಾಗ ನೀ ಹೇಳತ್ತ. ಬಾಂಗ್ಲಾದೇಶದವ್ರ ಅದಾರ, ಏನ್ ಚಿಂಚೋಳಿದವ್ರು ನಮ್ಮ ಶುಗರ್ ಫ್ಯಾಕ್ಟ್ರಿದವ್ರು ಇದ್ರು, ಯಪ್ಪ ಶಬಚ್ರಿ ನಮಗ ಹೇಳ್ತಿ. ಚಪ್ಪಲಿ ತಗೊಂಡ್ ಬೆನ್ನ ಹತ್ತಾರ ಮಂದಿ. ಒಂದ್ ದಿವ್ಸ ಬರ್ತೈತದು ಕಾಲ್. ಅದಕ್ಕ ಇನ್ ಮುಂದ ಬರುವಂತ ದಿನಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಒಂದ್ ಸ್ವಲ್ಪ ಬಿಗಿ ಹಾಕೊಂಡ್ರ ಚಲೋ. ಇಲ್ಲ ಓಣಿ ಮಂದಿ ಧೂಳಪ್ಪ ನೀ ಈ ಬಿಜಾಪುರಕ್ಕೆ ಧೂಳಪ್ಪ ಬಿಟ್ಟಿದ್ ನೀನೇ ಈಗ. ಯಾಕಂದ್ರ ಕೋಟಿ ಗಟ್ಲಿ ಗಾಡ್ಯಾಗ ಕೂತಿಗೆಸಿಂದ ಆರಾಮಾಗಿ ಬರ್ಲಾಕತ್ತಿ. ಇಳುಕಿತ್ ಮೊದಲ್ ಫಸ್ಟ್ ಕ್ಲಾಸ್ ಪೌಡರ್ ಲಿಪ್ಸ್ಟಿಕ್ ಹಚ್ಕೊಂಡ ಹೊರಗ್ ಬರ್ತಿ, ಮೇಕಪ್ ಮಾಡ್ಕೊಂಡು ಹೊರಗ್ ಬರ್ತೀನಿ. ನಿನಗ್ ಗೊತ್ತಾಗಲಕತ್ತಿಲ್ಲ, ಅದಾಗ ನೀ ಹೇಳಕತ್ತಿ. ಅದಕ್ಕ ಇವತ್ತು ವಿಜಯಪುರ ಜನತೆಗೆ ನಾ ತಿಳಿಸುವುದೇನಂದ್ರ ಇಂಥ ಒಂದು ಶಾಸಕಗ ಯಾವತ್ತು ನಾವು ಆರಿಸ್ ತಗೊಂಡು ಬರುವುದು ಇದು ನಮ್ಮದೇ ತಪ್ಪಿದು. ನಾವೇ ಅವನಿಗೆ ಓಟ್ ಹಾಕಿ ತಗೊಂಡು ಬಂದಿವ ಅಂತ ಹೇಳಿಕೆಸಿಂದ ಈ ವಿಜಯಪುರ ಜನತೆಗೆ ಇನ್ನೊಮ್ಮೆ ನಾ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಮುಂದಿನ ಬರುವ ಚುನಾವಣೆಯಲ್ಲಿ ಇವನಿಗೆ ತಕ್ಕ ಪಾಠ ಕಳಿಸಿ ಯಾರ ತಾಯಿ ಗಂಡ ಅದಾನ ಅಂತ ಹೇಳಿಕೆಸಿಂದ ತೋರಿಸುವ ಟೈಮ್ ನಲ್ಲಿ ನಾವು ತೋರಿಸೋಣ ಅಂತ ಹೇಳಿಕೆಸಿಂದ ನಾ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತೀನಿ. ಹೌದ್ರಿ, ಯಾರವ್ರು ಬೋಗಸ್ ಓಟ್ ಹೊಡೆದಿರ್ದು 1000 ಗಟ್ಲೆ ಬೋಗಸ್ ಓಟ್ ಹೊಡೆದಾರ ಅವರೇ ಹೇಳಕತ್ತಾರ. ಮತ್ ನಾ ಈಗ ಏನ್ ಹೇಳಕತ್ತೀನಿ? चोर बैठ कर दुनिया को चोर करके बोला कर बोले तो नहीं चलता, खुद चोर है बसवनगौड़ पाटिल यत्नाळ್.
ಒಬ್ಬ ತುಡುಗ ಶಾಸಕ ಅವ ಮಂದಿ ಹೋಡ್ ತಗೊಂಡ್ ಬಂದ್ ಆರಿಸಿ ಬಂದಿಲ್ಲ ಅವ ಬರೇ ಏನ್ ಮಾಡ್ತಾನ ಒಂದ್ ಕಾರ್ಯಕ್ರಮ ಇರೋಕ್ಕಿಂತ ಮೊದಲ ಒಂದ್ 4-5 ದಿವ್ಸ ಮೊದಲ ಹುಡುಗರು ಕರೆಸ್ಕೇಸಿಂದ ಅಲ್ಲಿ ಇದ್ರಾಗ ಅವ್ರ ಯಾವ್ದದು ಒಂದ್ ಮಂಟಪ ಐತಿ ಅವ್ರದ್ದು ಆ ಹಾಲ್ನ್ಯಾಗ ಕರೆಸ್ಕೇಸಿಂದ ರೊಕ್ಕ ಹಂಚತಾನ ನಾ ಬಂದ ಮೇಲೆ ಚಿರ್ರ ಚೀಟಿ ಹೊಡ್ರ ಅಂತ ಹೇಳಿ ಕೇಸಿಂದ ನೀ ಕೆಲ್ಸ ಮಾಡಿ ಚೀಟಿ ಹೊಡ್ಕೋ ಚಪ್ಪಾಳಿ ಹೊಡ್ಸ್ಕೋ ಕೆಲ್ಸ ಮಾಡ್ಕೇಸಿಂದ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹಚ್ಚುವ ಕೆಲಸ ಮಾಡ್ಕೇಸಿಂದ ಮಂದಿಗ ಈ ದಾರಿ ತಪ್ಪುವಂತ ಕೆಲಸ ಮಾಡಕತ್ತಿಲ್ಲ ಇದು ಬಿಡು ಇದು ಚಲೋ ಇಲ್ಲ राज्य निम्दे सरकार ಇದೆ ಯಾಕೆ ತನಿಖೆ ನಮ್ದೇ ಸರ್ಕಾರ ಐತ ಹೇಳಿಕೇಸಿಂದ ಈಗ ನಾವ್ ಎಲ್ಲಾ SIR ಮೂಲಕ ಎಲ್ಲಾ ನಾವು ಸ್ವಚ್ಛ ಮಾಡ್ತೀವಿ ಎಲ್ಲಾ ಯಾವ ಫ್ಯಾಕ್ಟ್ರಿಯಾಗಿಂದ ಅದಾವಲ್ಲ ಅದೇ ಫ್ಯಾಕ್ಟ್ರಿ ಕಳಿಸ್ತೀವಿ ಹೊಳೆ ಈ ಚಿಂಚೋಳಿ ಫ್ಯಾಕ್ಟ್ರಿ ಅದ ರೈಟ್ ಚಿಂಚೋಳಿ ಫ್ಯಾಕ್ಟ್ರಿ ಇದು ಬಸವನ ಬಾಗೇಡಿ ಫ್ಯಾಕ್ಟ್ರಿ ಅದ ರೈಟ್ ಅಲ್ಲಿ ಇದು ಇಂಡಿಯನ್ ಫ್ಯಾಕ್ಟ್ರಿ ಅದ ಅಲ್ಲೇ ರೈಟ್ ಮಾಡ್ತೀವಿ ಬರುವಂತ ದಿನಗಳಲ್ಲಿ ಇದು ಬರಪರ ಮಾಡ್ಕೇಸಿಂದ ಈ ಎಲ್ಲಾ SIR ನಾಗ ಎಲ್ಲಾರ ಹೆಸರು ತೆಗೆದ್ ಕೇಸಿಂದ ಸ್ವಚ್ಛವಾದ ಒಂದು ಇದು ಆಗ್ತೈತೆ ಅಂತ ಹೇಳಿ ಕೇಸಿಂದ ನಾ ಬಯಸ್ತೀನಿ ಸರ್ಕಾರಕ್ಕೆ ಅಂತ ಹೇಳಿ ಕೇಸಿಂದ ಸ್ವಚ್ಛ ಇಲೆಕ್ಷನ್ ಮಾಡ್ತೀವಿ ಮುಂದಿನ ಸಲ ಆವಾಗ ಸ್ವಚ್ಛಾಗಿ ಹೊರಗೆ ಹಾಕ್ತಿವಿ ನೀ